ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಅನಿತಾ ಕುಮಾರಸ್ವಾಮಿ ಮತ್ತು ಸುಮಲತಾ ಒಬ್ರು ಜೆಡಿಎಸ್ ಮತ್ತೊಬ್ರು ಬಿಜೆಪಿ. ಇವರಿಬ್ಬರಲ್ಲಿ ಹೆಚ್ಚು ಶ್ರೀಮಂತೆ ಯಾರು? ಯಾರ ಬಳಿ ಹೆಚ್ಚು ಚಿನ್ನ, ಬೆಳ್ಳಿ, ವಜ್ರ ಇದೆ? ಎಷ್ಟು ಎಕರೆ ಜಮೀನಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಅನಿತಾ ಕುಮಾರಸ್ವಾಮಿಗೆ 66 ವರ್ಷ, ಸುಮಲತಾಗೆ 62 ವರ್ಷ. ಸುಮಲತಾಗಿಂತ ಅನಿತಾ 4 ವರ್ಷ ದೊಡ್ಡವರು. ಶಿಕ್ಷಣ: ಅನಿತಾ ಕುಮಾರಸ್ವಾಮಿ ಬಿಇ ಪದವಿ ಪಡೆದಿದ್ದಾರೆ, ಅಂದ್ರೆ ಡಿಗ್ರಿವರೆಗೆ ಓದಿದ್ದಾರೆ. ಸುಮಲತಾ 10ನೇ ತರಗತಿವರೆಗೆ ಓದಿದ್ದಾರೆ. ಇಬ್ಬರಲ್ಲಿ ಹೆಚ್ಚು ಓದಿರೋದು ಅನಿತಾ. ಚುನಾವಣಾ ಅನುಭವ: ಅನಿತಾ ಕುಮಾರಸ್ವಾಮಿ 2008ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 2 ಬಾರಿ ಶಾಸಕಿಯಾಗಿದ್ದಾರೆ. ಜೊತೆಗೆ 1 ಬಾರಿ ವಿಧಾನಸಭೆ, ಮತ್ತೊಂದು ಬಾರಿ ಲೋಕಸಭೆ ಚುನಾವಣೆ ಸೇರಿ ಒಟ್ಟು 2 ಸೋಲು ಕಂಡಿದ್ದಾರೆ. ಸುಮಲತಾ 2019ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 1 ಬಾರಿ ಸಂಸದೆಯಾಗಿದ್ದಾರೆ. ಸೋಲು 0. ಕ್ರಿಮಿನಲ್ ಕೇಸ್: ಅನಿತಾ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಸುಮಲತಾ ವಿರುದ್ಧವೂ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ. ಪತಿ ಮತ್ತು ಮಕ್ಕಳು: ಅನಿತಾರ ಪತಿ ಎಚ್.ಡಿ. ಕುಮಾರಸ್ವಾಮಿ, ಇವರಿಗೆ ನಿಖಿಲ್ ಎಂಬ ಮಗನಿದ್ದಾನೆ. ಸುಮಲತಾರ ಗಂಡ ದಿವಂಗತ ಅಂಬರೀಶ್, ಇವರಿಗೆ ಅಭಿಷೇಕ್ ಎಂಬ ಮಗನಿದ್ದಾನೆ. ಚಿನ್ನ: ಅನಿತಾ ಬಳಿ ಹತ್ತತ್ರ 4 ಕೆಜಿಯಷ್ಟು ಚಿನ್ನವಿದೆ. ಇದರ ಮೌಲ್ಯ 2.41 ಕೋಟಿ ಅಂತ ಘೋಷಿಸಿಕೊಳ್ಳಲಾಗಿದೆ. ಸುಮಲತಾ ಬಳಿ 5.5 ಕೆಜಿ ಚಿನ್ನ ಇದೆ. ಇದರ ಮೌಲ್ಯ 1.66 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಸುಮಲತಾ ಬಳಿ. ಬೆಳ್ಳಿ: ಅನಿತಾ ಬಳಿ 17 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 13 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸುಮಲತಾ ಬಳಿ 31 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 12 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಬೆಳ್ಳಿ ಇರೋದು ಕೂಡ ಸುಮಲತಾ ಬಳಿ. ವಜ್ರ: ಅನಿತಾ ಬಳಿ 50 ಕ್ಯಾರೆಟ್ ವಜ್ರವಿದೆ. ಇದರ ಮೌಲ್ಯ 33 ಲಕ್ಷ. ಸುಮಲತಾ ಬಳಿ ವಜ್ರ ಇಲ್ಲ. ಈ ವಿಚಾರದಲ್ಲಿ ಅನಿತಾ ಮುಂದಿದ್ದಾರೆ. ಸ್ವಂತ ವಾಹನ: ಅನಿತಾ ಹೆಸರಲ್ಲಿ ಇನೋವಾ ಕ್ರಿಸ್ಟಾ ಕಾರ್ ಇದೆ. ಇದರ ಮೌಲ್ಯ 11 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸುಮಲತಾ ಬಳಿ ಸ್ವಂತ ವಾಹನ ಇಲ್ಲ. ಈ ವಿಚಾರದಲ್ಲೂ ಅನಿತಾ ಮುಂದಿದ್ದಾರೆ. ಮನೆ: ಅನಿತಾ ಹೆಸರಲ್ಲಿ ಸ್ವಂತ ಮನೆ ಇಲ್ಲ. ಸುಮಲತಾ ಬೆಂಗಳೂರಿನಲ್ಲಿ 3 ಮನೆಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 17.31 ಕೋಟಿ. ಈ ವಿಚಾರದಲ್ಲಿ ಸುಮಲತಾ ಮುಂದಿದ್ದಾರೆ. ಕೃಷಿ ಜಮೀನು: ಅನಿತಾ ಹೆಸರಲ್ಲಿ 52 ಎಕರೆ ಕೃಷಿ ಜಮೀನಿದೆ. ಇದರ ಮೌಲ್ಯ 28 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಸುಮಲತಾ ಹೆಸರಲ್ಲಿ ಕೃಷಿ ಜಮೀನಿಲ್ಲ. ಈ ವಿಚಾರದಲ್ಲಿ ಅನಿತಾ ಮುಂದಿದ್ದಾರೆ. ಕೃಷಿಯೇತರ ಸೈಟು: ಅನಿತಾ ಬಳಿ ಕೃಷಿಯೇತರ ಸೈಟ್ ಇಲ್ಲ. ಸುಮಲತಾ ಬಳಿಯೂ ಕೃಷಿಯೇತರ ಸೈಟ್ ಇಲ್ಲ. ವಾಣಿಜ್ಯ ಕಟ್ಟಡ: ಅನಿತಾ ಕುಮಾರಸ್ವಾಮಿ ಬೆಂಗಳೂರಲ್ಲಿ 2 ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 35 ಕೋಟಿ. ಸುಮಲತಾ ಮೈಸೂರಲ್ಲಿ 1 ವಾಣಿಜ್ಯ ಕಟ್ಟಡ ಹೊಂದಿದ್ದಾರೆ. ಇದರ ಮೌಲ್ಯ 41 ಲಕ್ಷ. ಷೇರು ಮ್ಯೂಚುವಲ್ ಫಂಡ್: ಅನಿತಾ ಕುಮಾರಸ್ವಾಮಿ 68 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ. ಸುಮಲತಾ 82 ಲಕ್ಷ ಹಣವನ್ನ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಕೊಟ್ಟಿರೋದು: ಅನಿತಾ ಕುಮಾರಸ್ವಾಮಿ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಸುಮಾರು 17 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಸುಮಲತಾ 61 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಒಟ್ಟು ಆಸ್ತಿ: ಅನಿತಾ ಹೆಸರಲ್ಲಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 154 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ಸುಮಲತಾ ಹೆಸರಲ್ಲಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 23 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ಇಬ್ರಲ್ಲಿ ಅನಿತಾ ಕುಮಾರಸ್ವಾಮಿಯೇ ಹೆಚ್ಚು ಶ್ರೀಮಂತೆ. ಆಸ್ತಿಯ ದೊಡ್ಡ ಪಾಲು: ಅನಿತಾರ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು ಮ್ಯೂಚುವಲ್ ಫಂಡು. 68 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸುಮಲತಾರ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 17.31 ಕೋಟಿ
ಕೋಟಿ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ಅನಿತಾ ಕುಮಾರಸ್ವಾಮಿ 63 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ಸುಮಲತಾ 1.64 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ. ಆದಾಯ. ಅನಿತಾರ ವಾರ್ಷಿಕ ಆದಾಯ 2,46,06,000 ಅಂದ್ರೆ ತಿಂಗಳಿಗೆ ಸರಾಸರಿ 20,50,000, ದಿನಕ್ಕೆ 68,000 ಆಗುತ್ತೆ. ಸುಮಲತಾರ ವಾರ್ಷಿಕ ಆದಾಯ 1,33,15,000 ಅಂದ್ರೆ ತಿಂಗಳಿಗೆ ಸರಾಸರಿ 11,09,000, ದಿನಕ್ಕೆ 37,000 ಆಗುತ್ತೆ. ಇಬ್ರಲ್ಲಿ ಅನಿತಾ ಆದಾಯವೇ ಹೆಚ್ಚು. ಜಾತಿ ಅಥವಾ ಸಮುದಾಯ. ಅನಿತಾ ಒಕ್ಕಲಿಗ ಸಮುದಾಯದವರು, ಸುಮಲತಾ ಬಲಿಜ ನಾಯ್ಡು ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಅನಿತಾ ಕುಮಾರಸ್ವಾಮಿ ಮತ್ತು ಸುಮಲತಾ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಅನಿತಾ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಸುಮಲತಾ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.